ವೀಕ್ಷಕರೇ, ನಾನು ಈ ದಿನ ಬಿ ಎಚ್ ರಸ್ತೆಯಲ್ಲಿ ಪಯಣ ಮಾಡ್ತಿದ್ದೀನಿ. ಊರು ತುಂಬ ಹೊಂಡ. ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಸ್ಥಳೀಯ ಎಂ ಪಿಗಳು ಕೂಡ ನೋಡಿ, ಇಲ್ಲಿ ವಾಹನಗಳು ಓಡಾಡೋಕ್ಕಾಗಲ್ಲ. ಹಾಗೇ ನಮ್ಮ ಯಾರು ವಾಹನ ಚಾಲಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ನೋಡ್ಬೋದು, ಟೂರಿಸ್ಟ್ಗಳಿಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಟೂರಿಸ್ಟ್ಗಳೇ ಎಚ್ಚರ ವಹಿಸಿ. ಹೊಂಡ ಗುಂಡಿಗಳು ಜಾಸ್ತಿ ಇದೆ ಸಾಗರದ ಬಿ ಎಚ್ ರಸ್ತೆಯಲ್ಲಿ. ಸ್ವಲ್ಪ ನಾನು ಮತ್ತೆ ಜೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಫುಲ್ಲು ಹೊಂಡ ಹಾವಳಿ ಇದೆ, ಆಯಿತಾ? ದಯವಿಟ್ಟು ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಶಾಸಕರು ಗಮನ ಹರಿಸ್ಬೇಕು. ಹಾಗೆ ಇಲ್ಲಿ ನೋಡ್ಬೋದು, ಹಿಂಗೆ ಬರ್ತಾ ಇರ್ಬೇಕಾ ಈ ಟರ್ನಿಂಗಲ್ಲಿ ಹೋಟೆಲ್ ಸ್ವಾತಿ ಹತ್ರ ನಾನು ತುಂಬ ವೀಡಿಯೋ ಮಾಡ್ಬೋದು, ಆದರೆ ನಮಗೆ ಎಷ್ಟು ಗೊತ್ತಾಗತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ. ಈ ಟರ್ನಿಂಗಲ್ಲಿ ಬರಬೇಕಾದ್ರೆ ದಯವಿಟ್ಟು ದ್ವಿಚಕ್ರ ವಾಹನದವರು ಮತ್ತು ಆಟೋ ಚಾಲಕರು ಗಮನ ಹರಿಸ್ಬೇಕು. ನೋಡಿ, ಭಾಳಷ್ಟು ಪ್ರಾಬ್ಲಮ್ ಇದೆ. ಪೂರ್ಣ ಹೊಂಡ ಇದೆ, ಇಲ್ಲೆಲ್ಲ ಬಾವಿ ಥರ ಇದೆ. ದಯವಿಟ್ಟು ಇದ್ರ ಬಗ್ಗೆ ನಿಧಾನವಾಗಿ ಕಾಳಜಿ ಇರಲಿ ಅಂತ ಹೇಳ್ತಾ, ನಾನು ಸಾಗರದ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ, ಚಿತ್ರದುರ್ಗ ಹಾಗೂ ಎಂ ಪಿಗಳು, ಸ್ಥಳೀಯ ನಮ್ಮ ಎಮ್ ಎಲ್ ಎ ಅವರು ಇದ್ರ ಕಡೆ ಗಮನ ಹರಿಸ್ಬೇಕು. ಯಾಕಂದರೆ ಎಮ್ ಎಲ್ ಎ ಅವರೇ ನೀವೇ ಈ ರಸ್ತೆಯಲ್ಲಿ ತಿರುಗಾಡೋದು, ಗೊತ್ತಾಯ್ತಾ? ಬೇರೆ ಯಾರೂ ತಿರುಗಾಡಲ್ಲ. ನಮ್ಮಂಥ ಸಣ್ಣದವ್ರು ತಿರುಗೋ ಅಂಥ ರಸ್ತೆಯನ್ನು ಸರಿ ಮಾಡಿಸ್ಕೊಡಿ. ಕೊನೆ ಪಕ್ಷ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳ್ತಾ, ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿಗಳು ತುಂಬಿಕೊಂಡಿದ್ದಾವೆ. ದಯವಿಟ್ಟು ಈ ಗುಂಡಿಯಲ್ಲಿ ಬಿದ್ದರೆ ವಾಹನ ಏನಾಗಬೇಕು ನೋಡಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದರೆ ಬೇತು. ಕೊನೆ ಪಕ್ಷ ತಾತ್ಕಾಲಿಕವಾಗಿ ಮಾಡಿ, ಮುಂದಿನ ಜಾತ್ರೆ ಒಳಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಿಕೊಟ್ಟಿಲ್ಲ ಅಂದರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಯೋಚನೆ ಮಾಡಿ. ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಬೆಳೆಸಿ. ಕೊನೆ ಪಕ್ಷ ನಮಗೆ ಪ್ರತಿಯೊಬ್ಬರು ಹೆಂಗೆ ಗೊತ್ತಾ, ನಮಗೆ ತುಂಬ ಖರ್ಚಿದೆ. ಪ್ರತಿಯೊಬ್ಬರು ಒಂದೊಂದು ರೂಪಾಯಿ ಆದರೂ ನಮ್ಮ ಇದಕ್ಕೆ ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ. ಬಹಳಷ್ಟು ಹೊಂಡಗಳಿದ್ದಾವೆ, ದಯವಿಟ್ಟು ಇಲ್ಲ ಕಡೆ ಗಮನ ಕೊಡಿ. ಇಲ್ಲಿ ನೋಡಿರಿ, ಟರ್ನಿಂಗ್ ಪಾಯಿಂಟ್ ಇದು. ಇಲ್ಲಿ ಬರಬೇಕಾದ್ರೆ ವಾಹನ ಚಾಲಕರು ನಿಧಾನ ಚಲಾಯಿಸಬೇಕು. ಭಾಳಷ್ಟು ಕಳಪೆ ಮಟ್ಟಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹತ್ರ ಕೇಳ್ಕೊತೀನಿ. ವಾಹನ ಚಾಲಕರೇ ನಿಧಾನವಾಗಿ ಚಲಿಸಿ ಸಾಗರದ ಬಿ ಎಚ್ ರಸ್ತೆಯಲ್ಲಿ.